ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಗೆದ್ದಿದ್ದಾರೆ. ಕೆಲಸ ಮಾಡಲಿ, ನಮ್ಮ ಪಕ್ಷದ ಚಿಂತೆ ಅವರಿಗೆ ಹಾಕಬೇಕು ಅಂತ ಹೇಳಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪ್ರಶ್ನೆ ಮಾಡಿದ್ದಾರೆ. ನಾವು ಸೋಲು ಗೆಲುವು ಎಲ್ಲವನ್ನೂ ಕಂಡಿದ್ದೇವೆ. ಜಿ ಟಿ ದೇವೇಗೌಡರ ಜೊತೆ ನಾವು ಮಾತನಾಡ್ತೇವೆ. ನಮ್ಮ ಪಕ್ಷದ ಬಗ್ಗೆ ಅವರಿಗೆ ಯಾಕೆ ಚಿಂತೆ? ದೇವೇಗೌಡರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ಅವರಿಗೆ ವಯಸ್ಸಾಗಿದೆ. ಅವರು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾರಾ? ಸರ್ಕಾರ ಹಾಸನದಲ್ಲಿ ಅಹಿಂದ ಸಮಾವೇಶ ಮಾಡಲಿ, ಸಂತೋಷ ಬಿಡಿ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಸೋಲು ಜೊತೆಗೆ ಪಕ್ಷದಲ್ಲಿನ ಅಸಮಾಧಾನದ ಬಳಿಕ ಇವತ್ತು ಜೆಡಿಎಸ್ ಶಾಸಕರು ಆ ಸಭೆಯನ್ನ ಮಾಡಿರೋದು. ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾದಂಥ ಎಚ್ ಡಿ ರೇವಣ್ಣ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಪಕ್ಷದ ಸಭೆ ಆಗಿದೆ, ಅಧಿವೇಶನಕ್ಕೆ ಹೋರಾಟ ಆಗಿದೆ. ಇದರ ನಡುವೆ ಪಕ್ಷದಲ್ಲಿ ಎಲ್ಲೋ ಒಂದು ರೀತಿ ಜಿ ಟಿ ದೇವೇಗೌಡರ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆಯಾ ಅಂತ. ಈಗ ನೋಡಿ ಸರ್, ಜಿ ಟಿ ದೇವೇಗೌಡರು ಚನ್ನಪಟ್ಟಣ ಸೋಲಿದೆಯಲ್ಲ ಸರ್, ಅದು ಸೋಲು ಗೆಲುವು ಬೇರೆ. ಈಗ ನಿಖಿಲ್ ಆತಂಗೆ ಚುನಾವಣೆ ನಿಲ್ಲಬೇಕು ಅನ್ನೋದೇ ಇರಲಿಲ್ಲ. ಏನಾಯ್ತು, ಕಾಂಗ್ರೆಸ್ಸು ನೀವೇ ನೋಡಿದ್ರಲ್ಲ, ವಿಮಾನದಲ್ಲಿ ಕರ್ಕೊಂಡವರು ಪಾಪ ಯೋಗೇಶ್ ಅಣ್ಣನ ರಾಜೀನಾಮೆ ಅವೆಲ್ಲ ಬಿಡಿ, ನಾನೇನು ಹೇಳೋಕ್ಕೆ. ಈಗ ಅವ್ರು ಗೆದ್ದಿದ್ದಾರೆ, ಒಳ್ಳೇದಾಗಲಿ, ಕೆಲಸ ಮಾಡಲಿ. ಕುಮಾರಣ್ಣವ್ರು ಬಾಕಿ ಏನು ಕೆಲಸ ಮಾಡಿ, ಹುಡುಕಿ ಕೆಲಸ ಮಾಡಿ ನಮ್ಮ ಜನಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟು ಅವರು ಒಳ್ಳೆಯ ಆಶೀರ್ವಾದ ತಾಳಿ. ನಿಖಿಲಣ್ಣ ಮುಂದೆ ಈ ರಾಜ್ಯದಲ್ಲೆಲ್ಲ ತಿರುಗ್ತಾರೆ, ಅವ್ರಿಗೂ ಭವಿಷ್ಯ ಐತೆ. ಇವತ್ತೇ ಮುಗಿದೋಗ್ಬಿಡುತ್ತಾ? ಇವೆಲ್ಲ ರಾಜಕೀಯದಲ್ಲಿ ನೋಡಿ ಸೋಲು ಗೆಲುವೆಲ್ಲ ನಾವು ನೋಡಿರೋದು. ಅದಕ್ಕೆಲ್ಲ ಎದುರೋಂಥ ಪಕ್ಷ ಅಲ್ಲ, ಏನು ತಲೆ. ಜಿ ಟಿ ದೇವೇಗೌಡರು ನಾವೆಲ್ಲ ಕೂತು ಸರಿಪಡಿಸ್ಕೊತೀವಿ. ಅವ್ರು ನಮ್ಮ ಪಕ್ಷದ ಬಗ್ಗೆ ಅವ್ರಿಗೆ ಯಾಕಪ್ಪ ಚಿಂತೆ? ನಮ್ಮ ಪಕ್ಷದ ಬಗ್ಗೆ ಅವ್ರ ಪಕ್ಷದ ಚಿಂತೆ ಮಾಡ್ಕೊಳ್ಳೋಕೆ ಹೇಳಿ. ನಮ್ಮ ಪಕ್ಷದ ಚಿಂತೆ ನಾವು ಮಾಡ್ಕೊತೀವಿ, ಏನು ಅವ್ರ ಅವಶ್ಯಕತೆ. ಕುಮಾರಸ್ವಾಮಿಯವರ ಅಭಿವೃದ್ಧಿ ಅಂದರೆ ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಈ ಬಾರಿ ಕೈ ಹಿಡಿಲಿಲ್ವ ಅಂತ. ಸರ್, ಈಗ ಚನ್ನಪಟ್ಟಣದಲ್ಲಿ ರಾಮನಗರ ಜಿಲ್ಲೆಗೆ ಏನು ಕುಮಾರಣ್ಣರ ಕೊಡುಗೆ ಇದೆ ಅನ್ನೋದನ್ನ ಟೈಮ್ ಬಂದಾಗ ಹೇಳ್ತೀನಿ ನಾನು. ನಾವೇ ಏನೇನು ಕೆಲಸ ಮಾಡಿದ್ದೀವಿ, ಯಾವ ಕೆಲಸ ನಿಂತು ಹೋಗಿದೆ, ಅವೆಲ್ಲ ಟೈಮ್ ಬಂದಾಗ ಹೇಳೋಣ. ಈಗ ಉಳಿಕೆ ಕೆಲಸ ಈಗ ಅವ್ರ ಅಧಿಕಾರ ಐತೆ, 4 ವಿಧಾನಸಭಾ ಕ್ಷೇತ್ರದಲ್ಲಿ ಅವರವ್ರೆ. ಅದೇನು ಕುಮಾರಣ್ಣ ಮಾಡಿಲ್ದಲ್ಲಿರೋದು ಅವರೆಲ್ಲ ನಿಂತು ಮಾಡಿ ಜನತೆ ತಿಳಿಸಿ ಆಶೀರ್ವಾದ ತಗೊಳ್ಳಿ. ಚನ್ನಪಟ್ಟಣದಲ್ಲಿ ಗೆದ್ದಿರುವಂಥ ಅಭ್ಯರ್ಥಿ ಸಿ ಪಿ ಯೋಗೇಶ್ ಅವರು JDSಗೆ 2 ಸವಾಲು ಹಾಕಿದ್ದಾರೆ. ಅಂದರೆ JDS ಶಾಸಕರನ್ನು ಕಾಂಗ್ರೆಸ್ ಕರ್ಕೊಂಡ್ಬರ್ತೀನಿ ಅನ್ನೋದು, ದೇವೇಗೌಡರು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬೇಕು ಅಂತ. ಸರ್, ಈಗ ದೇವೇಗೌಡರು ಏನಾರು ಅವರೊಬ್ಬ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರು ನಿವೃತ್ತಿ ತಗೊಳ್ಳೋದು ಬಿಡೋದು ದೇವೇಗೌಡರು ಸೇರಿದ್ದು. ಹಂಗಾರೆ ಈಗ ಮಲ್ಲಿಕಾರ್ಜುನ ಖರ್ಗೆಯವ್ರು ಏಜ್ ಐತೆ, ಸೋನಿಯಾ ಗಾಂಧಿಯವ್ರಿಗೆ ಅವ್ರ ರಾಜಕೀಯ ನಿವೃತ್ತಿ ಒಂಥರ ಕೇಳಿ. ಅದು ಅವ್ರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಮಲ್ಲಿಕಾರ್ಜುನ ಅವ್ರದ್ದೇ ಒಂದು ಇದಿದೆ, ಅವ್ರನ್ನ ನಾವು ರಾಜಕೀಯ ನಿವೃತ್ತಿಯಾಗಿ ಅಂತ ಹೇಳೋದು. ದೇವೇಗೌಡರು ಅವರು ಈ ರಾಜ್ಯಕ್ಕೆ ಅವ್ರದ್ದೇ ಆದಂಥ ಒಂದು ಇದೆ, ಅವ್ರ ಪಕ್ಷದಲ್ಲಿದ್ದಾರೆ. ಅದು ತೀರ್ಮಾನ ಮಾಡೋದು ದೇವೇಗೌಡರಿಗೆ. ನಿವೃತ್ತಿ ತಗೊಳ್ಳೋದೋ ಬಿಡೋದೋ ನಮ್ಮ ಪಕ್ಷ ದೇವೇಗೌಡರಿಗೆ ಸೇರಿದ್ದು. ಇವ್ರಿಗೆ ಯಾಕೆ ಚಿಂತೆ? ಅವ್ರ ಪಕ್ಷದ ಈಗೇನೈತೆ ಹೋಗಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ, ಗೆದ್ದಿದ್ದಾರೆ, ಕೆಲಸ ಮಾಡಲಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಸಂದೇಶ ಏನು ಸರ್? ನಿಖಿಲ್ ಕುಮಾರಸ್ವಾಮಿ ರಾಜ್ಯದಲ್ಲಿ ಅವರು ಎಲ್ಲ ಕಡೆ ತಿರುಗಿ ಈಗಾಗಲೇ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಮಾಡ್ತಾಯಿದ್ದಾರೆ. ಯಾಕೆಂದ್ರೆ ಅವ್ರು ನೋಡಿದೆ ಸ್ಟೇಟ್ಮೆಂಟು, ಅವರು ಚುನಾವಣೆ ಪ್ರಚಾರ ಎಲ್ಲ ಒಳ್ಳೆ ಉತ್ತಮವಾಗಿ ಒಬ್ಬ ಸಂಸದೀಯ ಪಟು ಏನು ಮಾತಾಡ್ತಾರೆ ಆ ಥರ ಇವತ್ತು ಅವರು ಮಾಡ್ತಾಯಿರ್ತಾರೆ. ಅವ್ರಿಗೆ ಒಳ್ಳೆಯದಾಗುತ್ತೆ, ಟೈಮ್ ಬರುತ್ತೆ. ಏನು ಇವತ್ತೇನು ಅವ್ರಿಗೇನು ಏಜ್ ಬರ ಐತೆ ಅಂದರೆ, ಇವೆಲ್ಲ ನಾವು ಸೋಲು ಗೆಲುವು. ನಾನು ಸೋತಿದ್ದಪ್ಪ, ಸೋತು 5 ವರ್ಷದಲ್ಲಿ 45 ಸಾವಿರದಲ್ಲಿ ಗೆದ್ದೆ. ಅವೆಲ್ಲ ಸೋಲು ಗೆಲುವೆಲ್ಲ ಇದು ಫ್ರೆಂಡ್ಲಿ ತಗೋಬೇಕು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಒಳ್ಳೆಯದಾಗುತ್ತೆ ಅಷ್ಟು ಹೇಳ್ತೀನಿ. ಕೊನೆಯ ಪ್ರಶ್ನೆ, ಹಾಸನದಲ್ಲಿ CM ಟೀಮ್ ಅಂದರೆ ಸರ್ಕಾರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದು ಮಾಡಲಿ, ಸಂತೋಷ. ಬಂದು ಏನೇನಿದೆ ಅವ್ರ ಕಾಂಗ್ರೆಸ್ ಕೊಡುಗೆ ಏನಿದೆ ಹೇಳಲಿ, ಒಳ್ಳೆ ಕೆಲಸ ಮಾಡಲಿ, ಇನ್ನೂ ಅವ್ರ ಪಕ್ಷ ಸಂಘಟನೆ ಮಾಡಲಿ. ಇದಿಷ್ಟು ಮಾಜಿ ಸಚಿವರಾದಂತಹ ಎಚ್ ಡಿ ರೇವಣ್ಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ಎಲ್ ಎನ್ ಸ್ವಾಮಿ, TV5 ಬೆಂಗಳೂರು.